ಇವಾಗ ಎರಡನೇ ವಿಡಿಯೋ ರೆಡಿಯಾಗಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಂ ಹೇಳಿ ಡೈಲಾಗ್ನ. ರೀ ಎಲ್ಲಿದ್ದೀರಾ? ನಾನು ರೆಡಿ ಆಗಿದ್ದೀನಿ. ಇಲ್ಲ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಡೈಲಾಗೆ ತಗೊಂಡೆ. ಸರಿ ಆಯ್ತು ಹೇಳು. ರೀ ಎಲ್ಲಿದ್ದೀರಾ? ನಾನು ರೆಡಿ ಆಗಿದ್ದೀನಿ. ಇನ್ನು ಎಷ್ಟೊತ್ತು ನೀವು ಬರೋದು? ನಾನು ರೆಡಿ ಆಗಿದ್ದೀನಿ ಮದುವೆ ಹೋಗೋದಕ್ಕೆ. ಅಲ್ಲ ಹಲೋ ರೀ ಎಲ್ಲಿದ್ದೀರಾ? ನಾನು ರೆಡಿ ಆಗಿದ್ದೀನಿ. ಫಂಕ್ಷನಿಗೆ ಹೋಗಕ್ಕೆ ಲೇಟ್ ಆಗ್ತಿದೆ. ಇನ್ನೊಂದು 5 ನಿಮಿಷ ಫ್ರೆಂಡ್ ಮೀಟ್ ಮಾಡ್ಕೊ ಬರ್ತೀನಿ. 5 ನಿಮಿಷ ಅಲ್ಲ 1 ಅವರ್. 1 ಅವರ್ ಫ್ರೆಂಡ್ ಮೀಟ್ ಮಾಡ್ಕೊ ಬರ್ತೀನಿ. ಏನ? ಎಷ್ಟೊತ್ತಾಗುತ್ತೆ ಬರೋದು? ಇನ್ನೊಂದು ಅರ್ಧ ಗಂಟೆ. ಎಷ್ಟೊತ್ತಾಗುತ್ತೆ? ಇನ್ನೊಂದು 10 ನಿಮಿಷ ಬಂದೆ. ಕರೆಕ್ಟಾಗಿ ಹೇಳಿ, ಎಷ್ಟೊತ್ತಾಗುತ್ತೆ ಬರೋದು? ಸಾತಿ ಬಂದಾಯ್ತು. ರೀ ಬಂದ್ರಾ? ಹೋಗೋಣ. ಇದೇ ವಿಡಿಯೋ ಇವಾಗ ಮಾಡಕ್ ಹೋಗ್ತಾ ಇರೋದು. ತಡಿ, ಫಸ್ಟ್ ಅರ್ಧ ಗಂಟೆ, ಆಮೇಲೆ 1 ಅವರ್. ಸಾರಿ, ಫಸ್ಟ್ 1 ಅವರ್, ಅರ್ಧ ಗಂಟೆ 30 ನಿಮಿಷ ಬೇರೆ ಬೇರೆ. ಫಸ್ಟ್ 1 ಅವರ್, ಆಮೇಲೆ ಅರ್ಧ ಗಂಟೆ, ಆಮೇಲೆ 10 ನಿಮಿಷ. ಕರೆಕ್ಟಾಗಿ ಹೇಳ್ರಿ ಎಷ್ಟೊತ್ತಾಗದ್ ಬರೋದು? ಆಮೇಲೆ ಸರಿ, ನಾನು ನಿನ್ ಮುಂದೆನೇ ಇದ್ದೀನಿ 10 ನಿಮಿಷ ಆದ್ಮೇಲೆ. ಸರಿನಾ? ಸರಿ. ನೋಡಿ ಹೆಂಗ್ ರೆಡಿ ಆಗವಳೆ. ನಾವು ನೋಡಿ ಈ ತರ ಇದೀವಿ. ರೆಡಿ ಟೈಮ್ ಆಯ್ತು, ವಿಡಿಯೋ ಮಾಡ್ಬೇಕು ಇವಾಗ. ಕೆಳಗಡೆ ಬೇರೆ ಓಡೋಗ್ಬೇಕು. ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದಾಳೆ. 100 ಟೇಕ್ ತಗೊಂಡು ಬಂದ್ಲು. ನೀನೆ 100 ಟೇಕ್ ತಗೊಂಡು ಬಂದಾಯ್ತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಬೈ, ನಾನು ಹೋಗ್ತೀನಿ. ಬೇಗ ಬಾ. ಇನ್ನೂ 1-2 ಸೀನ್ ತಗೋಬೇಕು. ಸಂಡೇ ಹೊಟ್ಟೆ ಬೇರೆ ಹಸಿತೈತೆ. ಬೇಗ ಬೇಗ ಬಂದು ತಿನ್ಬೋದು. ಸರಿ, ಮತ್ತೆ ಸಿಗ್ತೀವಿ. ಕಾಣುವಂತ ಬೆನ್ನಿನಲ್ಲೇ ದೋಸೆನ ಮುಳುಗಿಸ್ಬಿಟ್ಟಿದ್ದಾಳೆ. ತುಪ್ಪದಲ್ಲಿ ತುಪ್ಪದಲ್ಲೇ ದೋಸೆನ ಮುಳುಗಿಸ್ಬಿಟ್ಟಿದ್ದಾಳೆ. ತುಪ್ಪದಲ್ಲಿ ಮನೆ ತುಪ್ಪ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿತೈತೆ. ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿಗೆ ದೋಸೆ ಮತ್ತು ರೊಟ್ಟಿನ ಹೋಟೆಲಿಂದ ತಂದಿದ್ರು. ಗೊಜ್ಜು ರೆಡಿಯಾಗಿದೆ, ತಿನ್ಬೇಕು ಅಷ್ಟೇ. ಮತ್ತೆ ಇನ್ನೊಂದು ವಿಡಿಯೋಗೆ ರೆಡಿ ಆಗಬೇಕು. ನೈಟ್ ಇಲ್ಲ, ಏನೋ ಮಾಡು. ಅಯ್ಯೋ ತುಂಬಾ ಕಷ್ಟಪಡ್ತಿದ್ಯಾ ಬಿಡವ. ಆಯ್ತು ಆಯ್ತು ಸರಿ, ಮಾಡ್ಕೋಬೇಡ. ಸರಿ, ಊಟ ಮಾಡ್ಬೇಕು. ಸಿಗೋಣ. ಏನೇನ್ ಮಾಡಿದ್ವಿ ಅಂತ ಹೇಳ್ತೀನಿ. ಬಿಸಿ ಮಾಡಿದೀನಿ. ಇದೆಲ್ಲ ಅಲ್ಸೋಗುತ್ತೆ ಬೇಗ ತಿನ್ಲಿಲ್ಲ ಅಂದ್ರೆ. ರೆಡಿ ಮಾಡಿ. ಶೆಕೆ ಆಗ್ತಿದೆ ನೋಡಿ. ಫ್ಯಾನ್ ಹಾಕಿದೀವಿ, ಮಳೆ ಬರ್ತಿದ್ರು. ನಾನು ಹೆಂಡ್ತೀನಿ ನೋಡಿ, ದೋಸೆ ಸಗದಾಗ ಹಾಕೊಟ್ಟಿದ್ದಾಳೆ. ದೋಸೆ ಪೇಪರ್ ಫ್ರೈ. ಮೇಡಮ್ ಅವರು ಅಲ್ ಫ್ರೈ ಹಾಕ್ತಿದ್ದಾರೆ ಅಡುಗೆ ಮನೆಯಲ್ಲಿ. ನಾನಂತೂ ತಿಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸೆ. ಬಾ. ಕ್ರಿಸ್ಪಿ ಆಗೈತಿ. ನಂಗೆ ತಿನ್ಸಕ್ ಬರಲ್ಲ ಅಂತ ಕೈ ಹಿಡ್ಕೊಬಿಟ್ಟವಳ ಅವಳೆ ಮೊದ್ಲ. ಚೆನ್ನಾಗೈತಾ? ಸರಿ ಹೋಗು. ನೀನು ಹಾಕೋಬಾ ಬೇಗ, ತಿನ್ನೋಣ ಒಟ್ಟಿಗೆ. ಹಲೋ ರೀ, ಎಲ್ಲಿದ್ದೀರಾ? ನಾನು ರೆಡಿ ಆಗಿದ್ದೀನಿ. ಫಂಕ್ಷನಿಗೆ ಹೋಗಕ್ಕೆ ಲೇಟ್ ಆಗ್ತಿದೆ. ಇದೊಂದು ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ. ಇನ್ನೊಂದು ಗಂಟೆನಲ್ಲಿ ಮನೆಯಲ್ಲಿ ಇರ್ತೀನಿ, ಆಯ್ತಾ? ಎಷ್ಟೊತ್ತಾಗತ್ತೆ ಬರೋದು? ಇನ್ನೊಂದು ಅರ್ಧ ಗಂಟೆನಲ್ಲಿ ಬರ್ತೀನಿ ಕಣೆ. ಎಷ್ಟೊತ್ತಾಗತ್ತೆ ಬರೋದು? 10 ನಿಮಿಷದಲ್ಲಿ ಬರ್ತೀನಿ ನಾನು. ಕರೆಕ್ಟಾಗಿ ಹೇಳಿ, ಎಷ್ಟೊತ್ತಾಗತ್ತೆ ಬರೋದು? ಬಂದೆ ಕಣೆ. ರೀ ಬಂದ್ರಾ? ಸರಿ ಬನ್ನಿ, ಹೋಗೋಣ. ಬನ್ನಿ. ಜೊತೆಯಲ್ಲಿ ಕತ್ತೆ ಕೋತಿ ಎಷ್ಟು ಚೆನ್ನಾಗಿರೋ ಹುಡುಗಿ ಫೋಟೋ ನೋಡ್ಕೊ ಬರ್ತಿದ್ದೀನಿ. ಕತ್ತೆ ತರ ಕುಣಿತಾ ಇದೆಯಲ್ಲ, ಅವ್ಳ ಡ್ರೆಸ್ಸಿಂಗ್ ಸೆನ್ಸ್ ನೋಡು ಎಷ್ಟು ಚೆನ್ನಾಗಿದೆ. ಇವ್ಳು ಸಂಬಂಧ ಬರ್ತಿತ್ತು ನನಗೆ, ಮದುವೆ ಮಾಡ್ಕೊಳ್ಳಿ ಅಂತ. ಅವ್ಳು ಮದುವೆ ಮಾಡ್ಕೊಂಡಿದ್ರೆ ಲೈಫ್ ಸೆಟಲ್ ಆಗೋದು. ವಾವ್ರಿ, ಇಷ್ಟು ಚೆನ್ನಾಗಿರೋ ಹುಡುಗಿ ಫೋಟೋ ನೋಡ್ಕೊ ಬರ್ತಿದ್ರು. ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇದ್ರಲ್ಲೇ ಗೊತ್ತಾಗುತ್ತೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ತೋರ್ಸೋದು ಮಾತ್ರ ನನ್ನ ಮೇಲೆ ಕೋಪ ಇದೆ ಅನ್ನೋ ಥರ, ಆದ್ರೆ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಲ್ವಾ? ನಿಜ ಅಲ್ವಾ? ಮೆಂಟ್ಲು ಹೋಗ ಕಡೆ. ನನ್ನ ಮುದ್ದು. ಏನ್ ಮಾಡ್ತಿದ್ಯಾ?
ವೆದರ್ ಚೆನ್ನಾಗಿತ್ತಲ್ವಾ ಅದಕ್ಕೆ ಆಚೆ ನಿಂತಿದ್ದೆ. ಅದಕ್ಕೆ ಈ ಡ್ರೆಸ್ ಹಾಕೊಂಡು ವೆದರ್ನ ಫೀಲ್ ಮಾಡ್ತಾ ಇದ್ಯಾ? ಇನ್ನೊಂದ್ಸತಿ ಈ ಡ್ರೆಸ್ ಹಾಕೊಂಡು ಆಚೆ ಬಾ, ಹಿಂಗ್ ಮನೆಯಿಂದ ಆಚೆ ಕಾಲು ಇಡೋದಕ್ಕೆ ಬಿಡಲ್ಲ ನಿನ್ನ. ವಾವ್ರಿ, ನೀವು ನನ್ನ ಬಗ್ಗೆ ಎಷ್ಟು ಪೊಸೆಸಿವ್ ಅಲ್ವಾ? ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅನ್ಸುತ್ತೆ. ಹುಡುಗರು ಇಷ್ಟು ಪೊಸೆಸಿವ್ ಆಗಿದ್ರೇನೆ ಹುಡುಗಿರಿಗೆ ಇಷ್ಟ ಆಗೋದು. ಒಳ್ಳೆ ಮೆಂಟ್ಲು ಸವಾಸ ಆಯ್ತು. ನೋಡೋಣ ಬಿಡು ಮಗ, ಏನಾದರೂ ಸೊಲ್ಯೂಷನ್ ನೋಡ್ಕೋದ್ರೆ ಆಯ್ತು. ರೀ, ನಾನೇನಾದರೂ ಸಜೆಷನ್ ಕೊಡ್ಲಾ? ನಾನು ನಿನ್ನ ಹತ್ರ ಸಜೆಷನ್ ಕೇಳಿದ್ನಾ? ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ನಿಂಗೆ? ಬಾಯಿ ಬಿಟ್ಟರೆ ಬರೀ ಬೇಕಿಲ್ದಿರದೆ ಮಾತಾಡ್ತಿರ್ತೀಯಾ? ವಾವ್ರಿ, ನೀವೆಷ್ಟು ರೊಮ್ಯಾಂಟಿಕ್. ನಾನು ಬಾಯ್ ಬಿಟ್ಟೇನು ಹೇಳಿಲ್ಲ ಅಂದರೂ ನನ್ನ ಮನಸ್ಸಲ್ಲಿರೋದೆಲ್ಲ ಅರ್ಥ ಮಾಡ್ಕೋತೀರಾ. ಆ ದೇವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ನಿಮ್ಮಂಥ ಒಳ್ಳೆ ಗಂಡು ನನಗೆ ಕೊಟ್ಟಿದ್ದಾನೆ. ನಾನು ತುಂಬ ಅದೃಷ್ಟವಂತೆ ರೀ. ಐ ಲವ್ ಯು.